ಓಂ ಅದಿತಿರ್ದ್ಯೌರದಿತಿರಂತರಿಕ್ಷಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ ವಿಶ್ವೇ ದೇವಾ ಅದಿತಿಃ ಪಂಚಜನ ಅದಿತಿರ್ಜಾತಮದಿತಿರ್ಜನಿತ್ವಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಸಾಡೆ ಸಾತಿ ಎನ್ನುವಂತಹದ್ದು ಎಲ್ಲರಿಗೂ ಗೊತ್ತಿದೆ. 2023 ಜನವರಿ 17ನೇ ತಾರೀಕಿನಂದು ಸಾಡೆ ಸಾತಿ ಪ್ರಾರಂಭ ಆಯಿತು ಮೀನರಾಶಿಯವರಿಗೆ. ಒಟ್ಟು 3 ಭಾಗ, 7.5 ವರ್ಷ ಡಿವೈಡೆಡ್ ಬೈ 3 ಅಂತ ಹೇಳಿದ್ರೆ 3 ಭಾಗ. 2.5 ವರ್ಷ ಪ್ರಾರಂಭ ಶನಿ, 2.5 ವರ್ಷ ಜನ್ಮ ಶನಿ, ಮತ್ತೆ 2.5 ವರ್ಷ ಅಂತ್ಯ ಶನಿ. ಹಾಗಿದ್ದಾಗ ಮೊದಲನೇ 2.5 ವರ್ಷನ ಕಂಪ್ಲೀಟ್ ಮಾಡ್ಕೊಂಡ್ರಿ ಯಾರು? ಮೀನರಾಶಿಯವರು. ಎಲ್ಲಿಗೆ ಕಂಪ್ಲೀಟ್ ಆಗುತ್ತೆ? ಇದೇ ಮಾರ್ಚ್ 2025 28ನೇ ತಾರೀಕಿನಂದು ಪ್ರಾರಂಭ ಶನಿ ಸಮಾಪ್ತಿ ಅಂದರೆ ಅಂತ್ಯ ಆಯಿತು ಅಂತ ಹೇಳ್ತೀವಿ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಜನ್ಮ ಶನಿ. ಜನ್ಮ ಶನಿ 2.5 ವರ್ಷ ಆದರೆ ಅಂತ್ಯ ಶನಿ 2.5 ವರ್ಷ. ಇನ್ನು 5 ವರ್ಷಗಳ ಕಾಲ ಮೀನರಾಶಿಯವರಿಗೆ ಸಾಡೆ ಸಾತಿ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಸರಿ, ಈಗ ನೋಡಿ, ಪ್ರಾರಂಭ ಶನಿ ಅಂದರೆ ನಮಗೆ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ನಮ್ಮನ್ನು ಭಗವಂತ ಪರೀಕ್ಷೆ ಮಾಡ್ತಾನೆ. ಯಾರು ನಿಜವಾದ ಸ್ನೇಹಿತರು, ಯಾರು ನಿಜವಾದ ಸಂಬಂಧಿಕರು, ನಮ್ಮ ವ್ಯಾಲ್ಯೂ ಏನಿದೆ, ಪ್ರಪಂಚ ಹೇಗಿದೆ, ಮೋಸ ಹೇಗಿದೆ, ದ್ರೋಹ ಹೇಗಿದೆ, ಪ್ರತಿಯೊಂದನ್ನು ಕೂಡ ನಿಮಗೆ ಅರಿವು ಮೂಡಿಸಿ ಒಂದು ಮೆಂಟರ್ ರೀತಿಯಾಗಿ, ಅಂದರೆ ಒಬ್ಬ ಗುರುವಿನ ರೀತಿಯಾಗಿ ನಿಮಗೆ ಎಲ್ಲವನ್ನು ಭಗವಂತ ತೋರಿಸ್ಕೊಟ್ಟಿರ್ತಾನೆ. ಈ 2.5 ವರ್ಷ ಜೀವನದ ಪಾಠವನ್ನು ಕಲ್ತಿರ್ತೀರ. ಇನ್ನು 2.5 ವರ್ಷ ಇದೆಯಲ್ಲ, ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸನ್ನು ಕೊಡುವಂತಹ ಸಂದರ್ಭ, ಅಂತ್ಯದಲ್ಲಿ ಸೊಲ್ಯೂಷನ್ಸು. ಸರಿ, ಪ್ರಾಬ್ಲಮ್ಸ್ ಅಂದರೆ ನಮ್ಗೆ ಸಮಸ್ಯೆಗಳಾಗುತ್ತಾ ಗುರುಗಳೇ ಮೀನರಾಶಿಯವ್ರಿಗೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕು. ಮೂಲ ಜಾತಕದಲ್ಲಿ ಶನಿ ಏನಾದರೂ ಉಚ್ಚ ಸ್ಥಾನದಲ್ಲೋ, ಸ್ವಕ್ಷೇತ್ರದಲ್ಲೋ, ಅಥವಾ ಮಿತ್ರಸ್ಥಾನದಲ್ಲೋ, ಅಥವಾ ಒಳ್ಳೆ ಮೂಲ ತ್ರಿಕೋಣದಲ್ಲೋ ಇದ್ದು ಶನಿ ಬಲಿಷ್ಠನಾಗಿದ್ದರೆ ಯಾವ ಪ್ರಾಬ್ಲಮ್ಸು ಇರಲ್ಲ, ಯಾವ ಟೆಸ್ಟಿಂಗ್ ಟೈಮು ಇರಲ್ಲ, ಯಾವ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಅದೇ ಮೂಲ ಜಾತಕದಲ್ಲೇನಾದರೂ ಶನಿ ವಕ್ರಿಯಾಗಿ, ಅಸ್ತಂಗತನಾಗಿ, ನೀಚನಾಗಿ, ಶತ್ರುವಿನ ಮನೆಯಲ್ಲಿದ್ದರೆ ಖಂಡಿತವಾಗಲೂ ಸಮಸ್ಯೆಗಳನ್ನುವಂಥದ್ದು ಬಂದೇ ಬರುತ್ತೆ. ಬರುವಂತಹ ಸಮಸ್ಯೆಗಳನ್ನು ನಾವು ನಿವೃತ್ತಿ ಮಾಡಿಕೊಳ್ಬೇಕು, ಅದರಿಂದ ದೂರ ಆಗಬೇಕು. ಶನಿ ಪರಮಾತ್ಮನ ಆಗ್ರಹ ನಮ್ಮ ಮೇಲೆ ಬೀಳಬಾರ್ದು, ಅನುಗ್ರಹ ನಮ್ಮ ಮೇಲೆ ಬೀಳಬೇಕು ಅಂತಂದರೆ ಮೊದಲು ನಾವು ಶನಿ ನಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಕೇಳ್ಕೊಳ್ಳಿ ಅವ್ರ ಹತ್ರ. ಶನಿ ಎಲ್ಲಿದ್ದಾರೆ, ಎಷ್ಟು ಪರ್ಸೆಂಟೇಜಲ್ಲಿದ್ದಾರೆ, 100ಕ್ಕೆ 100 ಇದ್ದಾರಾ, ಅಥವಾ 80% ಇದ್ದಾರಾ, 60 ಇದ್ದಾರಾ, 40 ಇದ್ದಾರಾ, 20 ಇದ್ದಾರಾ, 0 ಇದ್ದಾರಾ, ಅದನ್ನು ನೀವು ಕೇಳಬೇಕು. ಕೇಳಿದಾಗ ಪರ್ಸೆಂಟೇಜ್ ವೈಸ್ ನಿಮಗೆ ಗೊತ್ತಾಗುತ್ತೆ. ಶನಿ ಏನಾದರೂ ಮೋರ್ ದೆನ್ 50% ಇದ್ದರೆ ಯಾವುದೇ ಸಮಸ್ಯೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ 5 ವರ್ಷವನ್ನು ನೀವು ಎದುರಿಸ್ಬೋದು. ಅದರಿಂದ ಭಗವಂತ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅಕಸ್ಮಾತ್ ಶನಿ ಏನಾದರೂ ನಿಮಗೆ ನೆಗೆಟಿವ್ ಆಗಿದ್ದರೆ ಅಲ್ಲಿ ನಿಮಗೆ ಪರಿಹಾರ ಬೇಕಾಗುತ್ತೆ. ಪರಿಹಾರವು ಕೂಡ ಭಾಳ ಸರಳವಾಗಿ ನೀವು ಮಾಡಿಕೊಳ್ಬೇಕು, ಅದು ಬಹಳ ಮುಖ್ಯ. ಯಾವ ರೀತಿ ಪರಿಹಾರ? ದೇವಾಲಯ ದರ್ಶನ, ದಾನ, ಸಣ್ಣ ಪುಟ್ಟ ಪೂಜೆ ಇತ್ಯಾದಿ ಅಭಿಷೇಕಗಳು, ಅರ್ಚನೆಗಳು, ಸ್ತೋತ್ರವನ್ನು ಕೇಳುವಂಥದ್ದು. ಈ ಮೂಲಕ ನೀವು ಸರಳ ಪರಿಹಾರಗಳನ್ನು ಮಾಡ್ಕೋಬೇಕು. ತುಂಬ ದುಡ್ಡು ಹಣ ಖರ್ಚು ಮಾಡಿ ಪರಿಹಾರಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ಸಮಸ್ಯೆಗಳಲ್ಲೇ ಇದ್ದು ಮತ್ತೆ ದುಡ್ಡನ್ನು ಸಾಲ ಮಾಡಿ ನೀವು ಪರಿಹಾರಗಳು ಮಾಡ್ಕೊಳ್ಳೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಸರಿ, ಹಾಗಾದರೆ ಜನ್ಮ ಶನಿ ಪ್ರಭಾವ ಇನ್ನು 2.5 ವರ್ಷ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ ಜನ್ಮ ಶನಿ ಪ್ರಭಾವ ಅಂತಂದರೆ 2028 ಫೆಬ್ರವರಿ 24ನೇ ತಾರೀಕಿನವರೆಗೂ ಜನ್ಮ ಶನಿ ಪ್ರಭಾವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಲ್ಲಿಂದ ನಿಮಗೆ ಅಂತ್ಯ ಶನಿ ಪ್ರಾರಂಭ ಆಗುತ್ತೆ. 2028 ಫೆಬ್ರವರಿ 24ರಿಂದ ಅಂತ್ಯ ಶನಿ ಪ್ರಾರಂಭ ಆಗಿ 2030 ಏಪ್ರಿಲ್ 17ನೇ ತಾರೀಕಿನವರೆಗೂ ನಿಮಗೆ ಸಾಡೆ ಸಾತಿ ಅನ್ನುವಂಥದ್ದು ಇರುತ್ತೆ. ಅಲ್ಲಿಗೆ ನಿಮಗೆ ಸಾಡೆ ಸಾತಿ ಸಮಾಪ್ತಿ. ಒಟ್ಟು ನೀವು 5 ವರ್ಷಗಳ ಕಾಲ ಸಾಡೆ ಸಾತಿ ಇರುತ್ತಲ್ಲ. ಈಗ ನಾನು ಜನ್ಮ ಶನಿ ಪ್ರಭಾವ ಮತ್ತು ಅಂತ್ಯ ಶನಿ ಪ್ರಭಾವ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂತ್ಯ ಶನಿ 2.5 ವರ್ಷ ಆದ್ದರಿಂದ ಜನ್ಮ ಶನಿನ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸರಿ, ಹಾಗಿದ್ದಾಗ ಜನ್ಮ ಶನಿಯ ಪ್ರಭಾವ ಹೇಗಿರುತ್ತೆ, ಸಮಸ್ಯೆಗಳು ಯಾರ್ಯಾರಿಗೆ ಹೇಗಿರುತ್ತೆ? ಶನಿ ಬಲಿಷ್ಠವಾಗಿದ್ದರೆ ಈ ಸಮಸ್ಯೆಗಳೇನೂ ಬರೋದಿಲ್ಲ. ಶನಿ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದರೆ ಈ ಸಮಸ್ಯೆಗಳು ಬರುತ್ತೆ. ಏನೇನು ಸಮಸ್ಯೆಗಳು? ಹಾಗಾದರೆ ಅದಕ್ಕೇನು ಶ್ಲೋಕ ಹೇಳುತ್ತೆ? ಶನಿ ರಾಶಿಯಲ್ಲೇ ಇದ್ದರೆ ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ. ಈ ಶ್ಲೋಕ ಹೇಳುತ್ತೆ ಏನೇನು?
ಶನಿ ನಿಮ್ಮ ರಾಶಿಯಲ್ಲೇ ಇದ್ದರೆ ಏನೇನು ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಬೇಕು ಅಂತಂದರೆ ನಿಮ್ಮ ಶರೀರದ ವಿಚಾರ, ದೇಹದಲ್ಲಿ ಎಷ್ಟು ಬಲ ಇದೆ, ಬಲಹೀನವಿದೆ, ಮತ್ತು ಯಶಸ್ಸು, ನಿಮ್ಮ ಸ್ಥಾನ, ಕಷ್ಟ, ದುಃಖ, ಸಂಚಾರ, ಮತ್ತು ನಿಮ್ಮ ದೌರ್ಬಲ್ಯಗಳು, ಇವೆಲ್ಲವನ್ನು ಕೂಡ ನಾವು ಚಿಂತಿಸಬೇಕು, ಇವೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಹೇಳುತ್ತೆ. ಸರಿ, ಹಾಗಿದ್ದರೆ ಶನಿ ರಾಶಿಯಲ್ಲೇ ಇದ್ದಾಗ ಗೋಚಾರದಲ್ಲಿ ಆಲಸ್ಯಗಳು ಜಾಸ್ತಿ ಆಗುತ್ತೆ. ಸೋಂಬೇರಿತನ, ಆಲಸ್ಯ, ಜಾಢ್ಯ ಅಂತ ಹೇಳ್ತೀವಿ. ಜಾಢ್ಯ ಅಂತಂದರೆ ಒಂಥರ ಜಂಡು ಬಿದ್ದು ಬಿಡೋದು, ಅಂದರೆ ಕೂತ್ಬಿಡೋದು, ನಿದ್ರೆ ಮಾಡಿದ್ರೆ ನಿದ್ರೆ ಮಾಡಿಬಿಡೋದು, ಹೀಗೆ ಒಂಥರ ನಮ್ಮಲ್ಲಿ ಹೇಳ್ತೀವಲ್ಲ ಸಾಧಾರಣ ನೀರಲ್ಲಿ ಬಿದ್ದೆ ಎಮ್ಮೆ ಎದ್ದು ಹೊರಗಡೆ ಬರೋದೇ ಇಲ್ಲ, ಅಂದರೆ ಆ ರೀತಿಯಾಗಿ ಸ್ವಲ್ಪ ಆಲಸ್ಯ, ಜಡ್ಡುತನ ಜಾಸ್ತಿ ಆಗುತ್ತೆ. ನಿದ್ರೆ ಹೆಚ್ಚು ಆಗುವಂಥದ್ದು ಜಾಸ್ತಿ. ಕೃಶವಾದ ದುರ್ಬಲವಾದ ಶರೀರ ಅನ್ನುವಂಥದ್ದು ಕಾಣುತ್ತೆ. ಅಂದರೆ ಸ್ವಲ್ಪ ದೇಹ ಬಲಹೀನವಾಗುತ್ತೆ, ನಿಮ್ಮ ಶರೀರದಲ್ಲಿ ಬಲ ಕಡಿಮೆ ಆಗುತ್ತೆ. ಮತ್ತು ಮೂಳೆಗಳು, ಅಂದರೆ ರಿಲೇಟೆಡ್ ಟು ಆರ್ಥೋ, ಮೂಳೆಗಳ ಸಮಸ್ಯೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅನ್ನುವಂಥದ್ದು ನಿಮಗೆ ಬರುವಂಥ ಸಾಧ್ಯತೆ. ಸ್ವಲ್ಪ ಕ್ಯಾಲ್ಶಿಯಂನ ಹೆಚ್ಚು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಹಲ್ಲುಗಳು ಅಂದರೆ ದಂತ ಸಮಸ್ಯೆಗಳು ನಿಮಗೆ ಬರುವಂಥ ಸಾಧ್ಯತೆಗಳು, ಇನ್ನಿತರ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಇದನ್ನೆಲ್ಲ ಸ್ವಲ್ಪ ನೀವು ಜ್ಞಾನದಲ್ಲಿಟ್ಕೊಳ್ಬೇಕು. ಆಮೇಲೆ ಈ ಸಂದರ್ಭದಲ್ಲಿ ಜನ್ಮ ಶನಿ ಸಮಯದಲ್ಲಿ ನಿಮಗೆ ಸಮಯ ಜಾಸ್ತಿ ಸಿಗುತ್ತೆ, ಟೈಮ್ ತುಂಬ ಸಿಗುತ್ತೆ. ಹಾಗಾಗಿ ಲ್ಯಾಂಗ್ವೇಜಸನ್ನು ಕಲಿಯುವಂಥದ್ದು ನಿಮಗೆ ಒಂದು ಪಾಸಿಟಿವ್. ಲ್ಯಾಂಗ್ವೇಜಸನ್ನು, ಹಲವಾರು ಭಾಷೆಗಳನ್ನು ಕಲಿಯುವಂಥದ್ದು ತುಂಬ ಒಳ್ಳೆಯದು. ವಿದೇಶದಲ್ಲಿರ್ತಕ್ಕಂಥ ಮೀನರಾಶಿಯವರು ಕೂಡ ಸ್ವದೇಶದಲ್ಲಿರ್ತಕ್ಕಂಥ ಮೀನರಾಶಿಯವರು ಯಾರೇ ಆಗಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತೆ. ವಿದೇಶದಲ್ಲಿದ್ದವ್ರಿಗೆ ಒಂದು ಸ್ವಲ್ಪ ಸಕ್ಸಸ್ ಕಾಣುವಂಥ ರೀತಿಯಾಗಿ ಹೆಚ್ಚು ಕಾಣ್ತಾ ಇದೆ. ಯಾಕೆಂದರೆ ಸಾಧಾರಣವಾಗಿ ಭಾರತ ದೇಶಕ್ಕೆ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ದೇಶಗಳಿಗೆ ಹೆಚ್ಚು ಜನ ಭೇಟಿ ಮಾಡುವಂಥದ್ದು. ಅಂದರೆ ಪಾಶ್ಚಿಮಾತ್ಯ ದೇಶಗಳು ಅಂತ ಹೇಳ್ತೀವಿ. UK ಆಗ್ಬೋದು, ಕ್ಯಾನಡಾ ಆಗ್ಬೋದು, US ಆಗ್ಬೋದು, ಆಸ್ಟ್ರಿಯಾ ಆಗ್ಬೋದು, ಸ್ವೀಡನ್ ಆಗ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಜರ್ಮನಿ ಇತ್ಯಾದಿ ಪಾಶ್ಚಿಮಾತ್ಯ ದೇಶದ ಕಡೆ ಹೆಚ್ಚು ಹೋಗ್ತಾರೆ. ಪೂರ್ವಕ್ಕೂ ಬರ್ತಾರೆ, ಆಸ್ಟ್ರೇಲಿಯಾಗೆ ಬರ್ತಾರೆ, ನ್ಯೂಜಿಲ್ಯಾಂಡ್ಗೆ ಬರ್ತಾರೆ, ಈಶಾನ್ಯಕ್ಕೆ ಸಿಂಗಪುರ್ಗೆ ಹೋಗ್ತಾರೆ, ಈ ಥರ ಎಲ್ಲ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾರೆ. ಬಟ್ ಆದಷ್ಟು ಪಾಶ್ಚಿಮಾತ್ಯ ದೇಶಗಳಿಗೆ ಹೆಚ್ಚಿನ ಜನಸಂಖ್ಯೆ ನಮ್ಮ ಭಾರತದಿಂದ ಹೋಗೋದ್ರಿಂದ ಪಶ್ಚಿಮ ದೇಶಗಳಿಗೆ ಅಧಿಪತಿ ಆದಂಥ ಶನಿ ಸ್ವಲ್ಪ ಒಳಿತನ್ನು ಮಾಡ್ತಾನೆ. ಜನ್ಮ ಶನಿಯಲ್ಲಿ ವಿದೇಶದಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ಸ್ವಲ್ಪ ಒಳಿತನ್ನು ಮಾಡ್ತಾನೆ. ಸೇವಕರಂತೆ ಕೆಲಸ ಮಾಡುವಂತಹ ಸಂದರ್ಭಗಳನ್ನು ಕೊಡ್ತಾನೆ. ಅಂದರೆ ಹೆಚ್ಚು ಶ್ರಮಿಕರಾಗ್ತೀರಾ, ತುಂಬ ಕಷ್ಟಪಡ್ತೀರಾ. ಮೊದಲು ಏನಪ್ಪ ಅಂತಂದರೆ 100 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ನೀವು 1 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ರೆ, ಈಗ 100 ರೂಪಾಯಿ ಸಂಪಾದನೆ ಮಾಡೋಕ್ಕೆ 2 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ. ಶ್ರಮವನ್ನು ಹೆಚ್ಚು ಕೊಡ್ತಾನೆ. ಸ್ವಲ್ಪ ಚರ್ಮವನ್ನು ಕಪ್ಪಾಗಿ ಮಾಡ್ತಾನೆ. ಅದರ ಅರ್ಥ ಹೆಚ್ಚು ಸೂರ್ಯನ ಬಿಸಿಲು ತಾಪಮಾನಕ್ಕೆ ನೀವು ಸಿಕ್ಕೋತೀರಾ, ಅಂದರೆ ಕೆಲಸ ಜಾಸ್ತಿ ಮಾಡ್ತೀರಾ. ತನ್ಮೂಲಕ ಚರ್ಮದ ಸೌಂದರ್ಯ ನಿಮಗೆ ಕಡಿಮೆ ಆಗುವಂಥ ಸಾಧ್ಯತೆ. ಇದೇ ಸಂದರ್ಭದಲ್ಲಿ ಸ್ವಲ್ಪ ವಂಚನೆಗೊಳಗಾಗುವಂಥದ್ದು, ಮೋಸ ಹೋಗ್ಬಿಡುವಂಥದ್ದು, ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ಗೆ ನೀವು ತಲೆ ಬಗ್ಗಿಸುವಂಥ ಸಾಧ್ಯತೆಗಳು ಇದೆಲ್ಲ ಕಾಣುತ್ತೆ. ಸ್ವಲ್ಪ ನಿಮಗೆ ಅದರಿಂದ ಕೋಪ ಬರೋದು, ಎಲ್ಲರ ಮೇಲೂ ವಿರಕ್ತಿ ಬರೋದು, ದೇವ್ರ ಮೇಲೆ ಕೋಪ ಬರೋದು, ಗುರುಗಳ ಮೇಲೆ ಕೋಪ ಬರೋದು, ಜನರ ಮೇಲೆ ಕೋಪ ಬರೋದು, ಸಮಾಜದ ಮೇಲೆ ಕೋಪ ಬರೋದು, ಇವೆಲ್ಲ ಹೆಚ್ಚಾಗೋದ್ರಿಂದ ಸ್ವಲ್ಪ ನಿಮ್ಮನ್ನು ಯಾರಾದರೂ ಮಾತಾಡಿದ್ರೆ ಸ್ವಲ್ಪ ನಿಮಗೆ ಕೋಪ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತೆ ವಹಿಸಬೇಕು. ನಿಮ್ಮ ವಸ್ತುಗಳು ಏನೇನು ಬೆಲೆ ಬಾಳುವ ವಸ್ತುಗಳಿದೆ ಎಲ್ಲ ಕಳ್ಳತನವಾಗುವಂಥ ಸಾಧ್ಯತೆ, ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ. ಯಾವುದೋ ಒಂದು ಒಳ್ಳೆ ಕಾಸ್ಟ್ಲಿ ಮೊಬೈಲ್ ಯೂಸ್ ಮಾಡ್ತಿರ್ತೀರ, ಏನೋ ಸಂದರ್ಭ ಕೈ ಜಾರಿ ಕೆಳಗೆ ಬಿದ್ದೋಗಿ ಹೊಡೆದೋಗ್ಬಿಡುತ್ತೆ, ಒಂದು 30,000-40,000 ಖರ್ಚು ಬರುವಂಥದ್ದು, ಹೀಗೆ ಆಗುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಸರಿ, ಇದಕ್ಕೆಲ್ಲ ಏನು ಪರಿಹಾರ ಅಂತಂದರೆ ಇರೋದು ಒಂದೇ ಪರಿಹಾರ. ಒಂದು ಶನೇಶ್ವರ ಸ್ವಾಮಿನ ಆರಾಧನೆ ಮಾಡುವಂಥದ್ದು, ಇನ್ನೊಂದು ಶಿವನನ್ನು ಆರಾಧನೆ ಮಾಡುವಂಥದ್ದು. ಮೀನರಾಶಿಯವರಿಗೆ ಶನಿ ಮತ್ತು ಶಿವನನ್ನು ಆರಾಧನೆ ಮಾಡೋದು ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ಹಾಗಾದರೆ ಈ ಜನ್ಮಶನಿ ಪ್ರಭಾವ ಮಾರ್ಚ್ 28ನೇ ತಾರೀಕು 2025ಕ್ಕೆ ಬರೋದ್ರಿಂದ 2025 ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿಯನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ದೇವಾಲಯಗಳಲ್ಲಿ ಶನಿ ಶಾಂತಿ ಯಥೇಚ್ಛವಾಗಿ ಮಾಡ್ತಾ ಇರ್ತಾರೆ. ನಂತರದ ದಿನ 28 ಶನಿ ಬದಲಾವಣೆ ಆದರೆ 29ನೇ ತಾರೀಕು ಮಾಡ್ತಾ ಇರ್ತಾರೆ. ಆ ಶನಿ ಶಾಂತಿಗೆ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಖಂಡಿತ ಪಾಲ್ಗೊಳ್ಳಿ, ತುಂಬ ಮುಖ್ಯ, ಇಂಪಾರ್ಟೆಂಟ್. ನಿಮಗೆ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. 1 ಲಕ್ಷ ಸ್ವಾಹಾಕಾರದ ಯಜ್ಞ ಅಂತಂದರೆ ಬಹಳ ವಿಶೇಷವಾದಂಥ ಹೋಮ ಇದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಳಬೇಕಾದ್ರೆ ನೀವು ನಿತ್ಯಸೌಭಾಗ್ಯ.in ಅನ್ನುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ
ಅದರಲ್ಲಿ ನಿಮಗೆ ಕಾಣುವಂತಹ ಫಾರ್ಮ್ ಇದೆಯಲ್ಲ ಅದನ್ನು ಫಿಲಪ್ ಮಾಡಬೇಕು ನೀವು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಅಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರ್ಗೆ 431 ರೂಪಾಯಿ, 431 ರುಪೀಸ್ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ. 431 ರೂಪಾಯಿ ನೀವು ಅದಕ್ಕೆ ಪೇ ಮಾಡಿ ಆ ಒಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆ, ಅಭಿಷೇಕ, ಹೋಮ, ಸಂಕಲ್ಪ, ಅನ್ನದಾನ ಆಗಿ ಪೂಜೆ ಮುಗಿದ ನಂತರ ಕೊರಿಯರ್ ಮುಖಾಂತರ ನಿಮಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದವಾಗಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಗಮನ ಇರಲಿ, ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಬೇಕು. ಯಾಕೆಂದರೆ ಪೋಸ್ಟಲಲ್ಲಿ ಬರೋದ್ರಿಂದ ಅಡ್ರೆಸ್ ಕರೆಕ್ಟಾಗಿದ್ದರೆ ನಿಮ್ಮ ಮನೆಗೆ ಪ್ರಸಾದ ಖಂಡಿತ ಬಂದು ತಲುಪುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ನಿಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ಕಷ್ಟ ಆಯಿತು, ನನಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ, ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ ಅದನ್ನು ರಿಸೀವ್ ಮಾಡಿ ನಿಮಗೆ ಗೈಡ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋತಾರೆ. ಕುದುರೆ ಲಾಳವನ್ನು ಮನೆ ದೇವರ ಮನೆಯಲ್ಲಿ, ಮೇನ್ ಡೋರಲ್ಲಿ, ಕಾರಲ್ಲಿ ಈ ಥರ ಎಲ್ಲ ಇಟ್ಕೊಳ್ಬೋದು. ನಿಮ್ಗೆ ಯಾರಾದರೂ ಸಂಬಂಧಿಕರು, ಸ್ನೇಹಿತರು ಅಥವಾ ಆತ್ಮೀಯರಿದ್ರೆ ಅವ್ರಿಗೆ ಕೊಡ್ಬೋದು. ನಿಮ್ಗೆ ಎಕ್ಸೆಸ್ ಆದರೆ ಮನೇಲಿ ಒಬ್ಬರಿಗೆ 431 ರೂಪಾಯಿ, 3-4 ಜನ ಇದ್ರೆ ಅಂದರೆ ಪ್ರತ್ಯೇಕವಾಗಿ ಮಾಡಿಕೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಒಂದು ಪೂಜಾ ಯಜ್ಞ ನಡೆಯುವಂಥ ಸ್ಥಳ ಬಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಹೋಗುವಂಥ ರೋಡಲ್ಲಿ ಚಂದಾಪುರ ದಾಟಿ ರಾಮಿ ಗೆಸ್ಟ್ ಲೈನ್ ಹೋಟೆಲ್ ಅನ್ನುವಂಥ ಹೋಟೆಲ್ ಸಿಗುತ್ತೆ. ಅದಕ್ಕೂ ಮುನ್ನ ಸಿಗ್ನಲಲ್ಲೇ ರೈಟ್ ತೊಗೊಂಡ್ರೆ ಒಂದು 3 ಕಿಲೋಮೀಟರ್ ನಿಮಗೆ ಬಂದರೆ ನಿಮಗೆ ಮಂಚನಹಳ್ಳಿ ಅನ್ನುವಂತಹ ಒಂದು ಗ್ರಾಮ ಸಿಗುತ್ತೆ. ಆ ಮಂಚನಹಳ್ಳಿ ಬಸಪ್ಪನವರ ಕ್ಷೇತ್ರ, ನಡೆದಾಡುವ ಬಸವಣ್ಣ ಇರುವಂಥ ಜಾಗ. ಅಲ್ಲಿ ಶನೇಶ್ವರ ಮಹಾಸನ್ನಿಧಿ ಇದೆ. ಅದೇ ಸ್ಥಳವನ್ನು ಮಾಡಬೇಕು ಅಂತೇಳಿ ಬಸಪ್ಪನವರು ನಮಗೆ ಆದೇಶವನ್ನು, ಅನುಗ್ರಹವನ್ನು ಮಾಡಿರೋದ್ರಿಂದ ಆ ವಿಡಿಯೋಸ್ ಕೂಡ ನೀವು ನೋಡ್ಬೋದು. ಅನುಗ್ರಹ ಮಾಡಿರೋದ್ರಿಂದ ನಾವು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಧ್ಯವಾದಷ್ಟು ನೇರವಾಗಿ ಬರಲಿಕ್ಕೆ ಪ್ರಯತ್ನ ಪಡಿ. ನೀವು, ನಿಮ್ಮ ಕುಟುಂಬ, ಪರಿವಾರ, ನಿಮ್ಮ ಅಕ್ಕಪಕ್ಕದ ಮನೆ, ಸ್ನೇಹಿತರನ್ನು ಸಹ ಕರ್ಕೊಂಡು ಬನ್ನಿ. ದುಡ್ಡು ಹಾಕ್ತವರೇ ಬರಬೇಕು ಅಂತಿಲ್ಲ, ಯಾರು ಬೇಕಾದರೂ ಬರ್ಬೋದು. ಅಲ್ಲಿ ಬಂದು ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ನಡೆಯುವಂಥ ಅಭಿಷೇಕ, ಹೋಮ, ಸಂಕಲ್ಪ, ಯಾಗ, ಅನ್ನದಾನ ಎಲ್ಲದರಲ್ಲೂ ಪಾಲ್ಗೊಳ್ಬೋದು, ಸೇವೆ ಮಾಡ್ಬೋದು. ಖಂಡಿತವಾಗ್ಲೂ ಆ ಭಗವಂತನ ಅನುಗ್ರಹ. ದುಡ್ಡು ಹಾಕದವರೇ ಬರಬೇಕು ಅನ್ನುವಂಥದ್ದು ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಇದರ ಜೊತೆಗೆ ಬರೋಕ್ಕಾಗಲ್ದೇ ಇರೋ ಪರಿಸ್ಥಿತಿ ಇರುತ್ತೆ. ಸುಮಾರು ಜನ ಹೆಣ್ಣು ಮಕ್ಕಳಿಗೆ ಮಾಸಿಕ ಕರೆ ಆಗಿರುತ್ತೆ, ನಿಮ್ಮ ಕುಟುಂಬಕ್ಕೆ ಮಗು ಹುಟ್ಟಿರುತ್ತೆ, ಪುರುಡಿರುತ್ತೆ, ಯಾರಾದರೂ ಸಾವಾಗಿದ್ದರೆ ನಿಮಗೆ ಸೂತ್ಕ ಇರುತ್ತೆ, ಅಥವಾ ದೂರದಲ್ಲಿದ್ದೀರಾ, ಅಥವಾ ಆರೋಗ್ಯ ತೊಂದರೆ ಇದೆ, ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ನೋಡ್ಕೊಳ್ಬೇಕು, ಬರೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿರ್ತಕ್ಕಂಥವ್ರು ನೀವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ನೀವು ಅದನ್ನು ಲೈವ್ ಆಗಿ ವೀಕ್ಷಣೆ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಲೈವ್ ಆಗಿ ನೋಡ್ಬೋದು. ಅಭಿಷೇಕದಿಂದ ಹಿಡಿದು ಪೂಜೆ ಸಮಾಪ್ತಿ ಆಗುವವರೆಗೂ ಪ್ರತಿಯೊಂದು ಇಂಚಿಂಚು ಮಾಹಿತಿಯು ಕೂಡ ನಿಮಗೆ ಆ ಲೈವ್ ಸ್ಟ್ರೀಮಲ್ಲಿ ಸಿಗುತ್ತೆ. ಅದನ್ನು ಖಂಡಿತವಾಗ್ಲೂ ನೀವು ವೀಕ್ಷಣೆ ಮಾಡಬಹುದು. ಇನ್ನು ಈ ಒಂದು ಶನೈಶ್ಚರ ಮಹಾಯಾಗಕ್ಕೆ ನೀವು ಪಾಲ್ಗೊಂಡು ಭಗವಂತನ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮಗೆ ಅಲ್ಲೇ ಎಲ್ಲಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಾದರೆ ನೀವು ಅಲ್ಲಿ ಮಾಡಿಸ್ಕೊಳ್ಳಿ. ಆಗಲಿಲ್ಲ ಅಂದ ಪಕ್ಷಕ್ಕೆ ನಾನಿದೊಂದು ಸುವರ್ಣ ಅವಕಾಶ ನಿಮಗೆ ಕಲ್ಪಿಸ್ಕೊಟ್ಟಿದ್ದೀನಿ. ಖಂಡಿತ ಮಾಡಿ ಆ ಭಗವಂತನ ಸೇವೆ ಮಾಡೋಣ. ಭಗವಂತನ ಅನುಗ್ರಹಕ್ಕೋಸ್ಕರ ನಾವು ಪಾತ್ರರಾಗಿ ವಿಶೇಷವಾಗಿ ಈ ಯಾಗವನ್ನು ಮಾಡಿ ನಾವು ಕೂಡ ಪುನೀತರಾಗೋಣ ಅನ್ನುವಂಥದ್ದೇ ಮೂಲ ಉದ್ದೇಶ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷವಾದಂಥ ಈ ಒಂದು ಮಹಾಯಾಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ರಾಶಿಗೆ ಇರತಕ್ಕಂಥ ಜನ್ಮಶನಿ ಪ್ರಭಾವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಪರಿಹಾರಗಳಿಗೆ ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ. ವಿಶೇಷವಾದಂಥ ಅನುಗ್ರಹವನ್ನು ಭಗವಂತನಿಂದ ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.